2025ರ ಏಷ್ಯಾ ಕಪ್ ಅಲ್ಲಿ ಭಾರತ ಗೆಲುವಿನೊಂದಿಗೆ ಶುಭಾರಂಭ ಮಾಡಿದೆ. ಸೂರ್ಯಕುಮಾರ್ ಯಾದವ್ ನೇತೃತ್ವದ ಟೀಮ್ ಇಂಡಿಯಾ ಯುನೈಟೆಡ್ ಅರಬ್ ಎಮಿರೇಟ್ಸ್ ತಂಡವನ್ನು 9 ವಿಕೆಟ್ಗಳಿಂದ ಸೋಲಿಸಿ ಪ್ರಸ್ತುತ ಟೂರ್ನಿಯಲ್ಲಿ ಗೆಲುವಿನೊಂದಿಗೆ ತನ್ನ ಅಭಿಯಾನವನ್ನು ಆರಂಭಿಸಿದೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಯುಎಇ ತಂಡ 13.1 ಓವರ್ಗಳಲ್ಲಿ ಕೇವಲ 57 ರನ್ಗಳನ್ನು ಮಾತ್ರ ಗಳಿಸಲು ಸಾಧ್ಯ ಆಯಿತು. ಇದಕ್ಕೆ ಉತ್ತರವಾಗಿ ಭಾರತ ತಂಡವು 4.3 ಓವರ್ಗಳಲ್ಲಿ ಅಂದರೆ ಕೇವಲ 27 ಎಸೆತಗಳಲ್ಲಿ 1 ವಿಕೆಟ್ನಷ್ಟಕ್ಕೆ 60 ರನ್ ಗಳಿಸಿ ಗಳಿಸುವ ಮುಖಾಂತರ ಈ ಪಂದ್ಯವನ್ನು ಗೆದ್ದುಕೊಂಡಿತ್ತು. ಭಾರತದ ಪರ ಅಭಿಷೇಕ್ ಶರ್ಮಾ 16 ಎಸೆತಗಳಲ್ಲಿ 30 ರನ್ ಗಳಿಸಿದರೆ ಶುಭ್ಮನ್ ಗಿಲ್ 20 ರನ್ ಕೇವಲ 7 ಎಸೆತಗಳಲ್ಲಿ. ಸೂರ್ಯಕುಮಾರ್ ಯಾದವ್ 7 ರನ್ ಅಜೇಯರಾಗಿ ಉಳಿದರು. ಯುಎಇ ಪರ ಜುನೈದ್ ಸಿದ್ದಿಕಿ 1 ವಿಕೆಟ್ ಪಡೆದರೆ ಇದಕ್ಕೂ ಮೊದಲು ಭಾರತ ತಂಡದ ಪರ ಕುಲ್ದೀಪ್ ಯಾದವ್ 4 ವಿಕೆಟ್, ಅದರ ಜೊತೆಗೆ ಶಿವಮ್ ದುಬೆ 3 ವಿಕೆಟನ್ನು ಪಡೆದಿದ್ದಾರೆ. ಇವರಲ್ಲದೆ ಜಸ್ಪ್ರೀತ್ ಬುಮ್ರಾ, ಅಕ್ಷರ್ ಪಟೇಲ್ ಮತ್ತು ವರುಣ್ ಚಕ್ರವರ್ತಿ ತಲಾ 1 ವಿಕೆಟ್ ಪಡೆದರು. ಈ ಪಂದ್ಯದಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಕುಲ್ದೀಪ್ ಯಾದವ್ಗೆ ಸೇರಿದೆ. ಇನ್ನು 14ನೇ ತಾರೀಕಿಗೆ ಪಾಕಿಸ್ತಾನದ ವಿರುದ್ಧ ಇದೆ ಭಾರತ ಮ್ಯಾಚ್. ಆ ಮ್ಯಾಚ್ ಇರುವಂಥದ್ದು ಕುತೂಹಲ.